ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರಾ? ಎಲ್ಲರೂ ಸೂಪರ್ ಡೂಪರ್ ಆಗಿದ್ರಾ ಅನ್ಕೊಳ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡೋಣ. ದೇರ್ ಇಸ್ ಮೈ ಮದರ್ ಇಂಡಿಯಾ ಅಂಡ್ ಮೈ ಡಾಟರ್ ಇಂಡಿಯಾ. ಐಸ್ ಕ್ರೀಮ್ ತಿಂತಾ ಇದ್ದಾರೆ. ಎಸ್ ಯಮ್ಮಿ ಯಮ್ಮಿ. ಎಸ್ ಸರ್, ಎಸ್ ಸರ್. ಸೊ ಮನೆ ಹತ್ರ ಹೋಗ್ತಾ ಇದೀವಿ. ಆಸ್ ಯೂಶುವಲ್ ಮನೆದೇ ಅಪ್ಡೇಟ್ಸ್ ಇವಾಗ ಜಾಸ್ತಿ ಇರೋದು ನನ್ನ ಹತ್ರ. ಮೇನ್ ಥಿಂಗ್ ಗೋಯಿಂಗ್ ಆನ್ ಇನ್ ಲೈಫ್ ಇಸ್ ಮನಿ 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 ಆ್ಯಂಡ್ ಐ ಥಿಂಕ್ ಯುನೋ ಮನೆ ಹತ್ರ ಹೋಗ್ತಾ ಇದೀವಿ. ಏನಾಗಿದೆ ನೋಡೋಣ ಅಂತೆಲ್ಲ ಹೇಳೋವಂಥ ಬ್ಲಾಗ್ ಇದೆ ಲಾಸ್ಟ್ ಅನ್ಸುತ್ತೆ. ನೆಕ್ಸ್ಟ್ ವೀಕೆ ಗೃಹ ಪ್ರವೇಶ ಇರೋದ್ರಿಂದ ನೆಕ್ಸ್ಟ್ ವೀಕ್ ಡೈರೆಕ್ಟಾಗಿ ಲಗೇಜ್ ಎಲ್ಲ ಎತ್ಕೊಂಡು ಹೋಗ್ಬಿಡ್ತೀವಿ. ಮತ್ತೆ ಹೋಗೋದು ಬರೋದೆಲ್ಲ ಇರೋದಿಲ್ಲ. ಸೊ ಐ ಥಿಂಕ್ ಎಸ್ ಖಾಲಿ ಮಾಡೋದಿರುತ್ತೆ. ಮನೆ ಹತ್ರ ಹೋಗಿ ಬರ್ತೀವಿ ವಾಪಸ್ ಅಂತ ಇರಲ್ಲ. ವಿ ವಿಲ್ ಸ್ಟೇ ದೇರ್. ಸೊ ಐ ಮಿಸ್ ದಿಸ್ ಜರ್ನಿ, ಯುನೋ ದಿಸ್ ಬ್ಯೂಟಿಫುಲ್ ಜರ್ನಿ. ಮನೆ ಕನ್ಸ್ಟ್ರಕ್ಷನ್, ಇಂಟೀರಿಯರ್ಸ್ ಎಲ್ಲ ಎಷ್ಟು ಪ್ರೊಡಕ್ಟಿವ್ ಆಗಿತ್ತು ಪಾಸ್ಟ್ 6 months ಅಂದರೆ. ಬಟ್ ಐ ವಾಸ್ ವೇಟಿಂಗ್ ಯಾವಾಗ ಮುಗಿಯುತ್ತೆ ಅಂತ. ಈಗ ಮುಗ್ದೋಯ್ತು ಅನಿಸ್ತಾ ಇದೆ. ಬಟ್ ಎಸ್ ವಿ ಆರ್ ಹ್ಯಾಪಿ. ಚೆನ್ನಾಗಿ ಬರ್ತಾ ಇದೆ, ಮನೆ ಬಂದಿದೆ. ಇವತ್ತು ಮೇಜರ್ ಅಪ್ಡೇಟ್ಸ್ ಇದೆ ಅಂತ ಅನ್ಸುತ್ತೆ. ಪ್ರೀವಿಯಸ್ ವ್ಲಾಗಲ್ಲಿ ತೋರಿಸ್ದ ಹಾಗೆ ವಾರ್ಡ್ರೋಬ್ಸ್ ಎಲ್ಲ ಫೈನಲೈಸ್ ಆಲ್ಮೋಸ್ಟ್ ಆಗಿರುತ್ತೆ ಇವತ್ತು ಅಂತ ಹೋಪ್ಸಲ್ಲಿ ಹೋಗ್ತಾ ಇದೀವಿ. ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಫಿಟ್ ಆಗಿದೆ. ಆ್ಯಂಡ್ ನಂದು ಸ್ವಲ್ಪ ಫಾಲ್ಟ್ ಲೈಟ್ಸ್ ಎಲ್ಲ ನಾನು ಲೇಟಾಗಿ ಆರ್ಡರ್ ಮಾಡಿದ್ರಿಂದ ಇನ್ನೂ ಲೈಟ್ಸ್ ಬರೋದಿದೆ ಆನ್ ದ ವೇ. ಸೊ ನೋಡೋಣ. ಇವಾಗ ಬಂದಿರೋ ಲೈಟ್ಸ್ ಅಷ್ಟು ಫಿಟ್ ಮಾಡಿದ್ದಾರೆ. ಫ್ಯಾನ್ಸ್ ಎಲ್ಲ ಫಿಟ್ ಆಗಿದೆ. ಸೊ ಎಸ್ ಹೇಗಿದೆ ಮನೆ ನೋಡೋಣ ಬನ್ನಿ. ಲೆಟ್ಸ್ ಗೋ. 3 door ವಿಂಡೋ ಡೋರ್ಸ್ ಕೂಡ ಬಂದಿದೆ. 3 set ಮಸ್ಕಿಟೋ ಮೆಶ್ ಕೂಡ ಇದೆ. ಆ್ಯಂಡ್ ಬ್ಲರ್ ಮಾಡಿಸಿದ್ವಿ. ನಮ್ಮದು ಫಸ್ಟ್ ಮನೇಲೂ ನಾವು ಬ್ಲರ್ ಮಾಡಿಸಿದ್ವಿ. ಈಗಲೂ ಅಷ್ಟೇ ಬ್ಲರ್. ಸುಮ್ಮನೆ ಯಾಕೆ ಬೇಕು ಅಂತ, ಟು ಬಿ ಆನ್ ಸೇಫರ್ ಸೈಡ್, ಸೇಫ್ಟಿ ಫಸ್ಟ್. ಐ ಲವ್ ದ ಡೋರ್ಸ್. ಇದೇ ಡೋರ್ ಆರ್ಡರ್ ಕೊಟ್ಟಿದ್ದು, ಸಖತ್ತಾಗಿ ಬಂದಿದೆ, ಇಷ್ಟ ಆಯಿತು. ಸೊ ಇವರು ನಮ್ಮ ಎಲೆಕ್ಟ್ರಿಷಿಯನ್ ಅಂಕಲ್. ಸೇ ಹಾಯ್ ಟು ಮೈ ಬ್ಲಾಗ್ ಅಂಕಲ್. ಸೊ ಇದು ಸ್ಪೆಷಲ್ ವಾಟರ್ ಪ್ರೂಫ್ ಡೋರ್. ಇದು ಬಾಲ್ಕನಿಗಂತಾನೆ ತಗೊಂಡಿದ್ದು. ಸೊ ಪೇಂಟ್ ಎಲ್ಲ ಫಿನಿಶ್ ಆಗಿದೆ. ಸ್ವಲ್ಪ ಚೇಂಜಸ್ ಇತ್ತು. ಇದು ಆ್ಯಕ್ಚುಲಿ ಚಿಕ್ಕದಾಗಿ ಮಾಡಬೇಕಾಯ್ತಾ. ಅಪ್ಪ ಅದು ಕಾಂಪೌಂಡ್ ಥರ ದೊಡ್ಡದು ಮಾಡಿಸಿರೋದ್ರಿಂದ ಸೇಫ್ಟಿಗೆ ಅದು ಇವಾಗ ಇಟ್ಸ್ ಬಿಕಮಿಂಗ್ ಪಾರ್ಟ್ ಆಫ್ ಎಲಿವೇಶನ್. ಸೊ ಫ್ರಂಟಲ್ಲಿ ಏನು ಬಂದಿದೆ ಅದೇನೇ ಲೈಟ್ ಬ್ರೌನ್ ಒಂದು ಕಲರ್ ಬಂದಿದೆ. ಅದೇ ಪೇಂಟ್ ಇಲ್ಲೂ ಬರಬೇಕು ಅಂತ. ಇಲ್ಲಾಂದರೆ ಅದು 3 different ಕಲರ್ಸ್ ಆಗ್ತಾಯಿದೆ. ಅದಕ್ಕೋಸ್ಕರ ಕೆಳಗಿಂದ ತೋರಿಸ್ತೀನಿ ಬನ್ನಿ, ಯಾವಾಗ ಗೊತ್ತಾಗುತ್ತೆ. ಡ್ಯಾಡಿ ಫುಲ್ ಟೆನ್ಷನಲ್ಲಿದ್ದಾರೆ. ಕಮ್ ರೆಡಿ, ಕೆಳಗೆ ಹೋಗೋಣ. ಕೆಳಗಿಂದ ನೋಡೋಣ. ಟೆರೆಸ್ ಅಂತೂ ಸೂಪರ್. अभी इधर बॉर्डर को मारना रेड कलर वो पूरा इधर तक मारना फुल वाल को फुल वो ಬೋರ್ಡ್ ಕೂಡ ಹಾಕಾಗಿದೆ. ದಿಸ್ ಟೈಮ್ ಇಟ್ಸ್ ಪ್ರಿಟಿ ಡಿಫ್ರೆಂಟ್. ಚೆನ್ನಾಗಿದೆ. ಡ್ಯಾಡಿ ಫೋಟೋ ಕಳಿಸಿದ್ರು. ನೈಸ್, ಡಿಫ್ರೆಂಟ್ ಆಗಿದೆ ಅಂತ ಅವಳಿಗೆ. ಡೋರ್ ಇದೇನೆ, ಬಾಲ್ಕನಿ ಡೋರ್. ವಾಟರ್ ಪ್ರೂಫಿಂಗ್, ಏನೂ ಆಗಲ್ಲ ಮಳೆ ಬಿದ್ರು ಅಂತ. ಅದು ಮಧ್ಯ ಮಧ್ಯ ಎಲ್ಲ ಬ್ಲ್ಯಾಕ್ ಪೇಂಟ್ ಬರುತ್ತೆ. ಅದಾದ್ಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಚೆನ್ನಾಗಿದೆಯಂತೆ ಸ್ವಿಚ್ ಬೋರ್ಡು. ಶಿ ಲೈಕ್ಡ್ ಇಟ್. ಪೇಂಟ್ ಎಲ್ಲ ಆಗಿದೆ. ಆ್ಯಂಡ್ ಲುಕ್ ಇಟ್ ದಿಸ್. ಇದೆಲ್ಲ ಫುಲ್ಲಾಗಿ ತೋರಿಸಲ್ಲ. ಅದು ರೂಮಲ್ಲೆಲ್ಲಾನು ಮಾಡಿಸಿದ್ದೀವಿ. ಸಕ್ಕದಾಗಿ ಬಂದಿದೆ. ವುಡ್ ವರ್ಕ್ ಅಂತೂ ಸಕ್ಕದಾಗಿ ಬಂದಿದೆ. ಐ ನಾಟ್ ಶೋ ದ ರೂಫ್. ಅದೊಂದಾದ್ರೂ ಪೆಂಡಿಂಗ್ ಇರ್ತೀನಲ್ವಾ, ಎಲ್ಲ ತೋರಿಸೀನಿ. ಬಂದಿದೆ. ರೂಫ್ ಮಾತ್ರ ತೋರಿಸ್ತಲ್ಲ, ಅದೊಂದು ಪೆಂಡಿಂಗ್ ಇರ್ತಾ ಇದ್ದೀನಿ. ಎಲ್ಲ ವಿಡಿಯೋದಲ್ಲಿ ಎಲ್ಲ ತೋರಿಸ್ಬಿಡ್ತೀನಿ. ಇದೊಂದು ಗೃಹ ಪ್ರವೇಶ ಹತ್ರ ಇದೆಯಲ್ಲ ಅಂತ. ಎಲ್ಲ ಈ ತರ ಬ್ಲ್ಯಾಕ್ ಪೇಂಟ್ ಬರಬೇಕು ಬಾಲ್ಕನಿ ಡೋರ್ಗೆ, ಅವಾಗ ಫಿನಿಶಿಂಗ್ ಬರುತ್ತೆ. ಎಸ್ ಎಸ್, ಲೆಟ್ಸ್ ಗೋ ಲೆಟ್ಸ್ ಗೋ ಲೆಟ್ಸ್ ಗೋ. ನೀನು ನಮ್ಮಮ್ಮ ಜೊತೆ ಇರ್ತೀರಾ? ನಾವು ಹೋಗ್ತೀವಿ, ನಾನು ತಾತ ಶಾಪಿಂಗ್. ಫುಲ್ ಧೂಳು ಸೌಂಡಲ್ಲಿ. ಸೊ ಇನ್ನೂ 1 ವಾರ ಇದೆ. ಬಿಲೀವ್ ಮಾಡ್ತೀರಾ? 1 ವಾರ ಇದೆ ಗೃಹ ಪ್ರವೇಶಕ್ಕೆ. ಮೇನ್ ಡೋರ್ ಇನ್ನೂ ಪಾಲಿಶಿಂಗ್ ಆಗಿಲ್ಲ. ಇಂಟೀರಿಯರ್ಸ್ ಅವ್ರು ಇನ್ನೂ ಹೋಗಿಲ್ಲ. ಐ ಡೋಂಟ್ ನೋ ವಾಟ್ಸ್ ಗೋಯಿಂಗ್ ಟು ಹ್ಯಾಪನ್, ಬಟ್ ಎಲ್ಲ ಒಳ್ಳೆಯದೇ ಆಗುತ್ತೆ. ಈಗ ನಾನು ಡ್ಯಾಡಿ ಡೋರ್ಸ್ ನೋಡಿದ್ರೆ ಅದ್ರ ಫಿಟ್ಟಿಂಗ್ಸ್ ತರಕ್ಕೆ ಹೋಗ್ತಾ ಇದ್ದೀವಿ. ಇಂಚಸ್ ಎಲ್ಲ ಹಾಕಾಗಿದೆ, ಡೋರ್ ಎಲ್ಲ ಫಿಕ್ಸ್ ಆಗಿದೆ.
ಅದಕ್ಕೆ ಹ್ಯಾಂಡಲ್ ಎಲ್ಲ ಬೇಕಲ್ಲ, ಮೇನ್ ಡೋರ್ಗೆ ಒಳ್ಳೆ ಸಕ್ಕತ್ತಾಗಿರೋ ಹ್ಯಾಂಡಲ್ ತರಬೇಕು. ಆ್ಯಂಡ್ ಬಾತ್ರೂಮ್ದು ಕೂಡ ವಾಶ್ರೂಮ್ಗೆಲ್ಲ ಆಕ್ಸರೀಸ್, ಆ ಸೋಪ್ ಸ್ಟ್ಯಾಂಡು, ಟಿಶ್ಯೂ ಸ್ಟ್ಯಾಂಡ್ ಎಲ್ಲ ಮ್ಯಾಂಡೇಟ್ರಿ, ನಂಗೆ ಇರಲೇಬೇಕದು. ಜೊತೆಗೆ ಟಿಶ್ಯೂ ವಿತ್ ಫೋನ್ ಸ್ಟ್ಯಾಂಡ್ ಬರುತ್ತೆ. ಸೊ ಅದೆಲ್ಲ ತರಕ್ಕೆ ಹೋಗ್ತಾ ಇದೀವಿ ಈಗ. ಇದು ನಾನು ಇಲ್ಲಿ ಮನೆಗೆ ರೆಂಟಿಗೆ ತೊಗೊಂಡಿರೋದು. ಎಲ್ಲ ಸಾಮಾನುಗಳಿದೆ. ಇನ್ನು ಏನೇನು ಮಿಕ್ಕಿದೆ ಡ್ಯಾಡಿ? ಏನಿದೆಲ್ಲ ಅಪ್ಪ? ಬಾತ್ರೂಮ್ ಫಿಟ್ಟಿಂಗ್. ಓ, ಬಾತ್ರೂಮ್ ಫಿಟ್ಟಿಂಗ್ ತಂದು ಇಲ್ಲಿ ಇಟ್ಬಿಟ್ಟಿದ್ಯಾ? ಮತ್ತೆ ಡ್ಯಾಡಿ ಹೇಳಿದ್ದು ಕೃಷ್ಣ ಹಾರ್ಡ್ವೇರ್ಸ್ ಇಲ್ಲಿ ಬಂದಿದ್ದೀವಿ ಡೋರ್ ಫಿಟ್ಟಿಂಗ್ಸ್ಗೆ. ವಾರ್ಡ್ರೋಬ್ ಫಿಟ್ಟಿಂಗ್ಸು ಅವ್ರಿಗೆ ಇಂಟೀರಿಯರ್ಸ್ ಅವ್ರಿಗೆ ವಯಸ್ಸಿದ್ದರಿಂದ ಅವ್ರು ಕರ್ಕೊಂಡು ಹೋಗಿದ್ದ ಕಡೆ ಹೋಗಿದ್ದು. ಇದೆಲ್ಲ ನಾವೇ ತಗೋಬೇಕು. ಓಹೋ, ಸೊ ಜಾಸ್ತಿ ಕಲೆಕ್ಷನ್ ಇದೆ ಅಂತೆ. ನೋ ಬಾರ್ಗೇನ್, ಫಿಕ್ಸ್ಡ್ ರೇಟ್, ಚೆನ್ನಾಗಿರುತ್ತೆ ಅಂತಂದ್ರು ಡ್ಯಾಡಿ. ಸೊ ವಿ ಆರ್ ಗೋಯಿಂಗ್ ಹಿಯರ್. ಮೇನ್ ಡೋರ್ಗೆ ಈ ರೀತಿ ಬೇಕು ಹ್ಯಾಂಡಲ್. ಪುಸ್ತಕದ ಕಾಣಿಸ್ತಾ ಇದೆ. ಅದೇ ಇದೆಷ್ಟಿದೆ? ಇದೆಷ್ಟಿದೆ? ಇದು ಕಲರ್ ಶೇಡ್ ಹೋಗುತ್ತೆ, ಅದೇ ಶೇಡ್ ಇರುತ್ತೆ. ಪ್ಯೂರ್ ಬ್ಯಾಕ್ ಸೈಡ್ ಮೇನ್ ಡೋರ್ಗೆ ಸ್ವಲ್ಪ ಚೆನ್ನಾಗಿತ್ತಲ್ಲ, ಜಾಸ್ತಿ ಕಾಣಿಸ್ತಾ ಇದೆ ಎದ್ದು. ಅದು ಅಷ್ಟು ಚೆನ್ನಾಗಿಲ್ಲ. ಇವಾಗ ನಾ ಸೆಲೆಕ್ಟ್ ಮಾಡಿರೋದು ಚೆನ್ನಾಗಿ ಕಾಣಿಸ್ತಾ ಇದೆ, ಬಟ್ ಇದು ಸ್ವಲ್ಪ ಜಾಸ್ತಿ ಎದ್ದು ಕಾಣಿಸ್ತಾ ಇದೆ. ಬ್ರಾಸು ಅಲ್ವಾ? ಎಲ್ಲ ಇದೆ. ನನ್ನ ಮಗಳು ಅದರಲ್ಲೂ ತಾನೇ ಆಟ ಆಡ್ಕೊಂಡು ಬಿಡ್ತಾಳೆ. ಅದೇ ಚೆನ್ನಾಗಿದೆಪ್ಪ ಅಲ್ವಾ? ಪವರ್ ಬೋಲ್ಟ್ ಇದು ಸೆಲೆಕ್ಟ್ ಮಾಡಿದ್ದಾರೆ. ಅಮ್ಮ ಇದೊಂದು ಪೂಜಾ ರೂಮ್ ಹ್ಯಾಂಡಲ್ಸ್ ನೋಡ್ತಾ ಇದೀವಿ. ಇದು ಅಂತ ಪೂಜಾ ರೂಮ್ ಲಾಕ್ ಕೂಡ ಸೆಲೆಕ್ಟ್ ಮಾಡಬೇಕು. ಸೊ ಇದು ಪೂಜಾ ರೂಮ್ ಲಾಕ್ಸ್ ನೋಡ್ತಾ ಇದೀವಿ. ಸ್ಕ್ರೀನ್ಸ್ದು ಏನಂತಾರೆ ಇದು ನೋಡ್ತಾ ಇದೀವಿ. ಸೆಟ್ ಹಾಲ್ಗೆ ಬ್ರಾಸ್ನಲ್ಲಿ ಸೆಲೆಕ್ಟ್ ಮಾಡಿದ್ವಿ. ಡಿಫ್ರೆಂಟ್ ಮಾಡ್ಸೋಣ ಅಂದರೆ ಇಷ್ಟ ಆಗಲ್ಲ. ಬ್ಲ್ಯಾಕ್ ಚೆನ್ನಾಗಿದೆ. ಸೊ ನಮ್ಮ ಸಾಮಾನೆಲ್ಲ ಇಲ್ಲಿದೆ. ಈಗ ಅಷ್ಟು ತೊಗೊಂಡು ಹೊರಟ್ವಿ. ಮಿಕ್ಕಿದ ಸ್ವಲ್ಪ ನಾಳೆ ಸಂಜೆ ಹೇಳಿದ್ದಾರೆ. ಅದಕ್ಕೆ ಡ್ಯಾಡಿ ಬರ್ತಾರೆ ಪಾಪ. ಇವತ್ತು ಎಷ್ಟಾಗುತ್ತೆ ಅಷ್ಟು ಇಸ್ಕೊಂಡು ಹೋಗ್ಬಿಡ್ತಾ ಇದೀವಿ. ಅಲ್ಲಿ ಪಾಪು ಮಮ್ಮ ಅಂತ ಅಳಕ್ಕೆ ಶುರು ಮಾಡಿದ್ದಾರೆ ಅಂತೆ. ಅಳೋದಕ್ಕೆ ಶುರು ಮಾಡಿಬಿಡಿದಾರೆ. ಸೊ ನಾನು ಆಟೋದಲ್ಲಿ ಹೊರಟ್ಬಿಟ್ಟಿದ್ದೀನಿ. ಡ್ಯಾಡಿ ನಿಧಾನಕ್ಕೆ ಬರಲಿ ಅಂತ ಅರ್ಜೆಂಟ್ ಮಾಡೋದು ಬೇಡ. ಏನಾದರೂ ಮಿಸ್ ಆದರೆ ಐಟಮ್ ಕಷ್ಟ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನಾನು ಹೊರಟ್ಬಿಟ್ಟೆ. ಗೋಯಿಂಗ್ ಅವಳು ಅಳೋಕ್ಕೆ ಶುರು ಮಾಡಿದ್ದಾಳೆ, ಮಮ್ಮ ಅಂತ. ಈ ನಡುವೆ ಕ್ರೈಸ್ ಆ ಥರ ನಾನು ನೆನಪಿಸ್ಕೊಂಡು ಮಮ್ಮ ಬೇಕು ಅಂತ. ಅಥವಾ ನಮ್ಮಮ್ಮ ನೆನಪಿಸ್ಕೊತಾಳೆ. ಮಧ್ಯರಾತ್ರಿಲೆಲ್ಲ ಅಮ್ಮಮ್ಮ ಅಂತೆಲ್ಲ ಅಳೋದೆಲ್ಲ ಮಾಡ್ತಾಳೆ. ಸ್ಲೋಲಿ ಅಯ್ಯೋಯ್ಯೋ ಹೌದಾ? ಬನ್ನಿ ನಾನು ಸಾರಿ. ಕಮ್ ಲೆಟ್ಸ್ ಗೋ. ಸೇಮ್ ಆಟೋದಲ್ಲಿ ಹೋಗ್ಬಿಡೋಣ ಬನ್ನಿ. ಡಬ್ಬು ಬೇಗ ಹೋಗ್ಬಿಡೋಣ. ಓಕೆ. ಸೊ ಮಮ್ಮಿ ಬಿಸಿ ಪಾಯಸ ಮಾಡಿದ್ದಾರೆ. ಯಮ್ಮಿ ಪಾಯಸ, ಗಸಗಸೆ ಪಾಯಸ ಇದು. ಆ್ಯಂಡ್ ಆ್ಯಸ್ ಯೂಶುವಲ್ ವಡೆ ಸುಡ್ತಾ ಇದ್ದೀನಿ. ಸಖತ್ತಾಗಿ ಬಂದಿದೆ ವಡೆ ಅಂತೂ. ಸೊ ಕ್ರಿಸ್ಪಿ. ಲುಕ್ ಎಟ್ ದಿಸ್. ಆಮೇಲೆ ಈ ಥರ ಇದ್ರೆ ಇಷ್ಟ, ಡುಮ್ಕಿದ್ರೆ ಇಷ್ಟ ಆಗಲ್ಲ. ಸೊ ಕ್ರಿಸ್ಪಿ ವಡ, ಮಸಾಲಾ ವಡ. Say hi. You don't want to say hi? Why? ಅವಳು ಹೇಳಲ್ಲ ಅಂತೆ. ಸೊ ಹೊಸ ಮನೆ ಹತ್ರ ಹೊರಟ್ವಿ. 2 ವಾರ ಇದೆ ಗೃಹ ಪ್ರವೇಶಕ್ಕೆ. ಅವತ್ತಿನ ದಿನನೇನ ಇನ್ನೂ ಪೋಸ್ಟ್ಪೋನ್ ಮಾಡ್ತೀವ ಅಂತಲೂ ಗೊತ್ತಾಗ್ತಾ ಇಲ್ಲ. ಇನ್ನೂ ಯಾರನ್ನೂ ಕರೆಯೋದಕ್ಕೂ ಶುರು ಮಾಡಿಲ್ಲ. ಇವತ್ತು ಪೇಂಟಿಂಗ್ ಎಲ್ಲ ಸ್ವಲ್ಪ ಫೈನಲೈಸ್ ಮಾಡಬೇಕು. ಸ್ಯಾಂಪಲ್ ಪೇಂಟ್ ಮಾಡಿದ್ದಾರೆ. ಸೊ ನೌ ಶಿ ಸೇಯಿಂಗ್ ಹೈ. ಸೊ ಹೋಗಿ ನೋಡ್ಕೊಂಬಂದ್ಬಿಡೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಆ್ಯಂಡ್ ಇಂಟೀರಿಯರ್ಸ್ ಆಲ್ಮೋಸ್ಟ್ ಆಗಿದೆ. ಲ್ಯಾಮಿನೇಟ್ಸ್ ಎಲ್ಲ ಅನ್ಸಾಗಿದೆ. ಡೋರ್ಸ್ ಎಲ್ಲ ಫಿಕ್ಸ್ ಆಗಿದೆ. ಸೊ ಕಮ್ ಲೆಟ್ಸ್ ಗೋ. ಏನಾಗಿದೆ ನೋಡೋಣ ಹೇಗೆ ಕಾಣಿಸ್ತಾ ಇದೆ ಮನೆ ಅಂತ. ದಿಸ್ ಪ್ಲೇಸ್ ಬಾಬಾಗೆ ನಮಸ್ತೆ ಮಾಡ್ತಾ ಇದ್ವಿ ಎವ್ರಿ ಟೈಮ್ ಮೆಟ್ಲು ಇಳ್ಕೊಂಡು ಹೋಗುವಾಗ. ಐ ಮಿಸ್ ದ್ಯಾಟ್. ಇನ್ನು 2 ವೀಕ್ಸ್ ಅಷ್ಟೇ. ಓ ಮೈ ಗಾಡ್, ಐ ಕಾಂಟ್ ಬಿಲೀವ್.
ನನ್ನ ಮೇಜರ್ ಡೇಸ್ ಲೈಕ್ ಮೋಸ್ಟ್ ಇಂಪಾರ್ಟೆಂಟ್ ಡೇಸ್ ಆಫ್ ಮೈ ಲೈಫ್ ಈ ಮನೆಯಲ್ಲ ಸ್ಪೆಂಡ್ ಮಾಡಿರೋದು. ಮೈ ಕ್ಯೂರಿ ಪಾಪ. ಸೊ ನನ್ನ ಬಾಣಂತನ ಆಗಿದ್ದಂಥ ಮನೆಯಲ್ಲಿ ಇನ್ನು 2 weeks ಅಷ್ಟೇ. ಐ ಕಾಂಟ್ ಬಿಲೀವ್. ಸೊ ಅಷ್ಟು ಬೇಗ ಆಗೋಯ್ತು ಅನಿಸ್ತಾ ಇದೆ ಅಲ್ವಾ ಮಮ್ಮಿ? ಎಷ್ಟು ಬೇಗ ಮನೆ ಫಿನಿಶ್ ಆಯಿತು. ವಿ ಸ್ಟಾರ್ಟೆಡ್ ಅರೌಂಡ್ June 1st ವೀಕಲ್ಲಿ ಕನ್ಸ್ಟ್ರಕ್ಷನ್ ಆ್ಯಕ್ಚುಲಾಗಿ ಸ್ಟಾರ್ಟ್ ಆಗಿದ್ದು. ನಾವು ಇಟ್ಸ್ November. ಎಲ್ಲರೂ ಅದೇ ಹೇಳ್ತಾರೆ, ಆಗೋಯ್ತಾ ಅಷ್ಟು ಬೇಗ ಆಗೋಯ್ತಾ ಅಂತ. ಡ್ಯಾಡಿ ಅಷ್ಟು ಫಾಸ್ಟಾಗಿ ಮಾಡಿಸಿದ್ರು, ಬಿಕಾಸ್ ಇಲ್ಲಿ ರೆಂಟ್ ಪೇ ಮಾಡಬೇಕಾಗತ್ತಲ್ವ. ವಿ ವಾಂಟೆಡ್ ಟು ಸೇವ್ ಆನ್ ದ್ಯಾಟ್. ಸೊ ಎಷ್ಟು ಫಾಸ್ಟಾಗಿ ಆಗುತ್ತೆ ಅಷ್ಟು ಫಾಸ್ಟಾಗಿ. ಸೊ ಬನ್ನಿ ಇವತ್ತು ಏನಾಗಿದೆ ನೋಡೋಣ. ಹಿಯರ್ ವಿ ಆರ್. ಸ್ಯಾಂಪಲ್ ಪೇಂಟಿಂಗ್ ಮಾಡಿದ್ದಾರೆ ಅದನ್ನೆಲ್ಲ ಇದ್ದೇನೆ. ಇದೊಂಥರ ಒಂದು ಪಿಂಕಿ ಕಲರ್ ಇದೆ, ಒಂದು ಬ್ರೌನ್ ಇದೆ. ಈಗ ನೋಡ್ಬೇಕು. ಸೊ ಸೈಡಲ್ಲಿ ಪೇಂಟ್ ಆಗಿದೆ. ಫೈನಲ್ ಪೇಂಟ್ ಕಲರ್ ಇದೇನೆ, ಕ್ರೀಮ್ ಕಲರ್ ಅಲ್ಲ ರೆಡಿ? ಕ್ರೀಮಿಶ್ ಕಲರ್. ವೈಟ್ ಹೊಡಿಬೇಕಾಗಿತ್ತಲ್ಲ. ಚೆನ್ನಾಗಿತ್ತಲ್ಲಮ್ಮ, ವೈಟ್ ಥರನೇ ಕಾಣಿಸೋದು. ಅದು ಅನಿಸ್ತಾ ಇದೆ ಅಲ್ವೇನಮ್ಮ? ಅಮ್ಮ ಇಲ್ಲ, ಲೈಟ್ ಕಲರೇ ಇರಲಿ ಬಿಡು, ಸುಮ್ಮನೆ ಡ್ಯಾಡಿ ಲೈಟೇ ಹೊಡೆದು ಬಿಡು, ಸುಮ್ಮನೆ ಡಾರ್ಕೇ ಬೇಡ. ಮಧ್ಯಾಹ್ನ ಓಕೆ ಸರಿ, ಹಂಗೆ ಮಾಡು, ಯುವರ್ ಚಾಯ್ಸ್. ಸೊ ಇದ್ರದ್ದೆಲ್ಲ ಫಿಟ್ಟಿಂಗ್ಸ್ ಆಗಿದೆ. ಇದನ್ನ ಫಿಕ್ಸ್ ಮಾಡ್ಬೇಕಷ್ಟೇ. ಇದನ್ನ ಫಿಕ್ಸ್ ಮಾಡ್ಬೇಕು. ಪಾಪ ಡ್ಯಾಡಿನ ರ್ಯಾಪ್ ಮಾಡಿದ್ದಾರೆ. ಇದೆಲ್ಲ ಸೇಮ್. ಸೊ ಅಲ್ಲಿ ವಾರ್ಡ್ರೋಬ್ ಡ್ಯಾಡಿಗೆ ಈ ಥರ ಇಷ್ಟ ಇತ್ತು ಅಂತ ಹೇಳಿ ಓಕೆ ಅಂತ ಅದೇ ಮಾಡಿಸಿದ್ದು. ನನ್ನ ಮಮ್ಮಿಗೆ ಪಾಪ ನನ್ನ ರೂಮ್ ಥರ ಇಷ್ಟ ಆಯಿತು, ಪಿಂಕ್ ಬೇಕು ಅಂತ. ಬಟ್ ಡ್ಯಾಡಿಗೆ ಇದು ಆಸೆ ಇತ್ತು. ಸೊ ಅವ್ರಿಗೇನು ಇಷ್ಟ ಇದೆ ಅದೇ ಮಾಡಿಸ್ಕೊಂಡ್ಲಿ ಅಂತ. ಅವ್ರಿಗೆ ಈ ಥರ ಬ್ರೌನ್ ಮಧ್ಯದಲ್ಲಿ ವೈಟ್ ಬೇಕಿತ್ತು. ಸೊ ಲಾಕ್ ಈ ಥರ ಸೆಂಟರ್ ಲಾಕ್ ಮಾಡಿದ್ದಾರೆ. ಈ ಕೀ ಕೂಡ ನೋಡಿ ಹಿಂಗೆ ಬೆಂಡ್ ಆಗುತ್ತೆ, ಹಿಂಗೆ ಸ್ಟ್ರೇಟ್ ಆಗುತ್ತೆ, ಹಿಂಗೆ ಬೆಂಡ್ ಆಗುತ್ತೆ. ನೈಸ್ನು ಚೆಕ್ ಮಾಡಿದ್ವಿ ಅಂತಲೇ ಮರ್ತೋಗಿದ್ದೀನಿ. ಅವ್ರು ಹಾಕಾದ್ಮೇಲೂ ಗೊತ್ತಾಗಲ್ಲ. ಅವ್ರಿಗೂ ಶರ್ಟು ಪ್ಯಾಂಟು ತಂದಿದ್ದಾರೆ. ಸ್ವೀಟ್ಸ್ ಆ್ಯಂಡ್ ಶರ್ಟು ಪ್ಯಾಂಟ್ ಬಾಕ್ಸ್. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ, ಇನ್ನೂ ತುಂಬ ಇದೆ. ಇವಾಗ ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ, ಸೊ ತೋರ್ಸೋಕ್ಕಾಗಲ್ಲ, ಸಾರಿ. ಮನೆಗೆ ಹೋದ್ಮೇಲೆ ಯಾವ ಥರ ಶರ್ಟು ಪ್ಯಾಂಟ್ ಅಂತ ತೋರಿಸ್ತೀನಿ. ಅವಳು ಕೈ ಕೊಬ್ಬಳ ಒಮ್ಮೆ ಅರ್ಧ ಕೊಡು, ಬೀಳಿಸ್ಬಿಡ್ತಾಳೆ. ಎರಡು ಪೇಂಟ್ ಇದೆ ಅಂತ ಡಿಫ್ರೆನ್ಸೇ ಗೊತ್ತಾಗ್ತಾ ಇಲ್ಲ. ಇರ್ಲಿ ಬಿಟ್ಟಿದೆ. ಸೊ ಇಲ್ಲೊಂದು ಸ್ಯಾಂಪಲ್ ಹೊಡೆದಿದ್ದಾರೆ, ಗೊತ್ತಾಗಲ್ಲ ಅದು. ಅಲ್ಲೊಂದಿದೆ, ಇಲ್ಲೊಂದಿದೆ. ರೂಮ್ ವಾರ್ಡ್ರೋಬ್ ಇಸ್ ಹಿಯರ್. ವೈಟ್. ಸೊ ವೈಟ್ ಮೇಲೆ ಈ ಥರ ಲೀಫ್ ಇದೆ. ಬ್ರೌನ್ ಮೇಲೂ ಇದೆ, ವೈಟ್ ಮೇಲೂ ಇದೆ. ಇದು ಒಳಗಡೆ ಕಲರ್ ಲ್ಯಾಮಿನೇಟ್ ನಮ್ದು ಡಿಸೈನ್ ಇದೆ. ಲೈಕ್ ದಿಸ್. ಟೊಮೆಟೊ ಸೂಪ್ ನನ್ನ ಮಮ್ಮಿ ಫೇವ್ರೆಟ್. ಪಾಪುಗೆ ಇಡ್ಲಿ. ನೀನು ಸೂಪ್ ಕುಡಿತೀರಲ್ಲ ಕಂದ? ಕುಡಿತಾರೆ. ಮನೆಗೆ ಬಂದ ತಕ್ಷಣ ಪಾಪು ಮಲ್ಕೊಂಡ್ಬಿಟ್ಲು. ನಾವು ಇನ್ವಿಟೇಷನ್ಗೆಲ್ಲ ಅರ್ಶಿನ ಕುಂಕುಮ ಹಚ್ಚೋ ಕೆಲಸ ಇತ್ತು. ಸೊ ಅರ್ಶಿನ ಕುಂಕುಮ ಕಲಸಿ ಕೊಟ್ಟಿದ್ದಾರೆ ಮಮ್ಮಿ ಇನ್ವಿಟೇಷನ್ ಕಾರ್ಡಿಗೆ ಅರ್ಶಿನ ಕುಂಕುಮ ಹಚ್ಚೋದಕ್ಕೋಸ್ಕರ. ಸೊ ಕಾರ್ಡ್ ಹೇಗಿದೆ ಅಂದರೆ ಇದ್ರದ್ದು ಇನ್ವಿಟೇಷನ್ ಕಾರ್ಡ್ದು ರ್ಯಾಪರ್ ಇದು. ಸೊ ಕಾರ್ಡ್ ಈ ರೀತಿ ಇದೆ. ವೆರಿ ಸಿಂಪಲ್ ದಿಸ್ ಟೈಮ್. ನಾವು ಯಾರು ಚಾಯ್ಸ್ ಮಾಡೋಕ್ಕೆ ಅಂತಲ್ಲ, ಏನೂ ಹೋಗಿಲ್ಲ. ಡ್ಯಾಡಿ ಹೋದರು, ಒಂದು ತೊಗೊಂಡ್ರು, ಬಂದರು ಅಷ್ಟೇ. ನಂಜುಂಡೇಶ್ವರ ನಿವಾಸ, ಅಪ್ಪ ಮನೆ ದೇವರು. ಸೊ ಇಷ್ಟೇ.